ಮಂಡ್ಯದಲ್ಲಿ ಸಾಲಬಾಧೆಗೆ ಅನ್ನದಾತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ವಿಸಿ ನಾಲೆಗೆ ಬಿದ್ದು ಸುಸೈಡ್ ಮಾಡಿಕೊಂಡಿದ್ದಾರೆ ರೈತ ಮಂಜುನಾಥ್. ಸಾಲದ ಹೊರೆ, ಮಾನಸಿಕ ಖಿನ್ನತೆ ಹಿನ್ನೆಲೆ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಬ್ರೇಕಿಂಗ್ಸ್ ಲಭ್ಯವಾಗ್ತಾ ಇದೆ. ಆತ್ಮಹತ್ಯೆಗೂ ಮುನ್ನ ಸರ್ಕಾರಕ್ಕೆ ರೈತ ಸಂದೇಶವನ್ನ ಕಳುಹಿಸಿ ಸುಸೈಡ್ ಮಾಡಿಕೊಂಡಿದ್ದಾರೆ. ಮಂಡ್ಯದಲ್ಲಿ ಸಾಲಬಾಧೆಗೆ ಹೆದರಿ ಅನ್ನದಾತ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು. ಮಂಡ್ಯದ ವಿಸಿ ನಾಲೆಗೆ ಬಿದ್ದು ರೈತ ಮಂಜುನಾಥ್ ಈಗ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಒಂದ್ ಕಡೆ ಸಾಲದ ಹೊರೆ, ಮಾನಸಿಕ ಖಿನ್ನತೆ ಹಿನ್ನೆಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಇಲ್ಲಿ ಆತ್ಮಹತ್ಯೆಗೂ ಮುನ್ನ ರೈತ ಸರ್ಕಾರಕ್ಕೆ ಸಂದೇಶವನ್ನ ಕಳುಹಿಸಿದಾರಂತೆ. ಸಾಲ ಪಡೆದು ಬಡ್ಡಿ ಕಟ್ಟಿ ನಾನು ಜೀವನ ಮಾಡೋದು ಬಹಳ ಕಷ್ಟವಾಗಿತ್ತು. ರೈತನಾಗಿ ಜೀವನ ಪರ್ಯಂತ ಹಿಂಗೇ ಬರೀ ಸಮಸ್ಯೆಯನ್ನ ಅನುಭವಿಸ್ತಲೇ ಇದ್ದೀನಿ ನಾನು. ಹಾಗಾಗಿ ಸಮಸ್ಯೆಯನ್ನ ಈಡೇರಿಸುವಂತೆ ಇಲ್ಲಿ ರೈತ ಮಂಜುನಾಥ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮೃತದೇಹಕ್ಕಾಗಿ ನಾಲೆಯಲ್ಲಿ ಅಗ್ನಿಶಾಮಕ ಸಿಬ್ಬಂದಿಯಿಂದ ಶೋಧವನ್ನ ಮಾಡಲಾಗ್ತಾ ಇದೆ. ಮಂಡ್ಯ ಜಿಲ್ಲೆಯ ಪಾಂಡವಪುರದ ಕೆ ಬೆಟ್ಟಹಳ್ಳಿಯಲ್ಲಿ ಈ ದುರ್ಘಟನೆ ನಡೆದಿರುವಂಥದ್ದು. ಮಂಡ್ಯದಲ್ಲಿ ಈ ಸಾಲಬಾಧೆಗೆ ಮತ್ತೊಬ್ಬ ರೈತ ಈಗ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂಥದ್ದು. ರೈತರ ಜೀವನ ಇಷ್ಟೇನಾ? ರೈತನಾಗಿ ಇದ್ರೆ ಬರೀ ಸಾಲ ಮಾಡೋದು, ಬಡ್ಡಿ ಕಟ್ಟೋದು, ಆಮೇಲೆ ಮಾನಸಿಕ ಖಿನ್ನತೆ, ಇಷ್ಟಕ್ಕೆ ನಾವು ಒಳಗಾಗಿ ಸುಸೈಡ್ ಮಾಡ್ಕೊಳ್ಳೋದ ಅಂತ ಹೇಳ್ಬಿಟ್ಟು ಮಂಜುನಾಥ್ ಬಹಳ ಮಾನಸಿಕ ಖಿನ್ನತೆಗೆ ಒಳಗಾಗಿ ಸುಸೈಡ್ ಅನ್ನ ಮಾಡ್ಕೊಂಡಿರುವಂಥದ್ದು. ಸದ್ಯ ಯಾವ ಬ್ಯಾಂಕಲ್ಲಿ ಸಾಲ ಮಾಡ್ಕೊಂಡಿದ್ರು, ಎಷ್ಟು ಬಡ್ಡಿ ಇತ್ತು, ಅವರ ಮನೆ ಪರಿಸ್ಥಿತಿ ಹೆಂಗಿತ್ತು, ಮನೆಯವ್ರು ಯಾವ ಥರ ಸಪೋರ್ಟ್ ಮಾಡ್ತಾ ಇದ್ರು, ಅವರ ಫಿನಾನ್ಷಿಯಲ್ ಕಂಡೀಷನ್ ಹೆಂಗಿತ್ತು ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಸದ್ಯ ಸಾಲದ ಹೊರೆ ಬಹಳಷ್ಟಿತ್ತು. ಸಾಲದ ಹೊರೆಗೆ ಮಾನಸಿಕ ಖಿನ್ನತೆಯಿಂದ ಹೆದರಿ ಅವರು ಆತ್ಮಹತ್ಯೆಗೆ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕಿಂತ ಮುನ್ನ ಸರ್ಕಾರಕ್ಕೆ ರೈತ ಮಂಜುನಾಥ್ ಒಂದು ಸಂದೇಶವನ್ನು ಕೂಡ ಕಳುಹಿಸಿದ್ದಾರೆ. ಸಾಲ ಪಡೆದು ಬಡ್ಡಿ ಕಟ್ಟಿ ಜೀವನ ಮಾಡೋದು ಕಷ್ಟ ಆಗಿತ್ತು ಅಂತ ಹೇಳಿ ಸರ್ಕಾರದ ಮುಂದೆ ಮನವಿಯನ್ನ ತೋಡ್ಕೊಂಡಿದ್ದಾರೆ. ಈ ಕುರಿತಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಮಂಡ್ಯ ರಿಪೋರ್ಟರ್ ಪ್ರಶಾಂತ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಶಾಂತ್, ಗಮನಿಸಿದ್ವಿ ರೈತ ಮಂಜುನಾಥ್ ಬಹಳ ಒಂದು ಸಾಲವನ್ನ ಪಡೆದು ಬಡ್ಡಿ ಕಟ್ಟೋಕ್ಕಾಗದೆ ಈಗ ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು. ಹೆಂಗಿತ್ತು ಅವರ ಪರಿಸ್ಥಿತಿ? ಎಲ್ಲಿ ಸಾಲ ಮಾಡ್ಕೊಂಡಿದ್ರು? ಎಷ್ಟು ಬಡ್ಡಿ ಕಟ್ತಾ ಇದ್ರು? ಅವರ ಮನೆ ಪರಿಸ್ಥಿತಿ ಹೆಂಗಿದೆ? ಜೊತೆಗೆ ಸರ್ಕಾರಕ್ಕೆ ಏನಂತ ಪತ್ರದಲ್ಲಿ ಬರೆದಿದ್ದಾರೆ ಅಂತ? ಹೌದು ವಿದ್ಯಾ, ಏನು ಸಾಲಬಾಧೆ ಹಾಗೂ ಮಾನಸಿಕ ಖಿನ್ನತೆಗೆ ಒಳಗಾಗಿ ಮಂಡ್ಯದಲ್ಲಿ ರೈತರೊಬ್ಬರು ವಿಸಿನೊಳಗೆ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರುವಂತ ಘಟನೆ ನಡೆದಿರುವಂತದ್ದು. ಅಂತಂದ್ರೆ ಪಾಂಡುಪುರದ ಕೆ ಬೆಟ್ಟಹಳ್ಳಿ ಗ್ರಾಮದ ಮಂಜುನಾಥ್ ಅವರು ಈ ಮೃತ ರೈತರಾಗಿರುವಂತದ್ದು. ಅಂತಂದ್ರೆ ಇವರು ಸಾಕಷ್ಟು ಅಂದ್ರೆ ವಿವಿಧ ಸಂಘ ಸಂಸ್ಥೆಗಳು ಮತ್ತೆ ಖಾಸಗಿ ಬ್ಯಾಂಕ್ಗಳಲ್ಲಿ ಸಾಲವನ್ನ ಪಡ್ಕೊಂಡಿರ್ತಾರೆ. ಈ ಸಾಲಗಳನ್ನ ಕಟ್ಟಕ್ಕಾಗದೆ ಒಂದಷ್ಟು ಬಡ್ಡಿಗಳನ್ನೇ ಕಟ್ಟಿ ಸಾಕಾಗಿ ಇವಾಗ ಈ ಒಂದು ಪರಿಸ್ಥಿತಿಗೆ ಎದುರಾಗಿರುವಂತದ್ದು. ಅಂತಂದ್ರೆ ಈಗಾಗ್ಲೇ ವಿಸಿ ನಾಲೆಯಲ್ಲೂ ಕೂಡ ಒಂದು ಮೃತ ಮಂಜುನಾಥ್ ಶವಕ್ಕಾಗಿ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು. ಜೊತೆಗೆ ತನ್ನ ಜೀವನದ ಒಂದು ಮಾನಸಿಕ ನೋವು ಮತ್ತು ಸಾಲ ನೋವುಗಳ ಬಗ್ಗೆ ಸರ್ಕಾರ ಮತ್ತೆ ಜಿಲ್ಲಾಡಳಿತ ಒಂದು ಸಂದೇಶವನ್ನು ಕೂಡ ಕಳಿಸಿ ಬಳಿಕ ಒಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ಏನು ಇವರು ಸಾಕಷ್ಟು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ರು, ಸಾಕಷ್ಟು ಬಡ್ಡಿ ಕಟ್ಟಿ ಈ ಒಂದು ನೋವನ್ನ ಅನುಭವಿಸ್ತಾ ಇದ್ರು. ಜೊತೆಗೆ ಒಂದಷ್ಟು ಹೋರಾಟಗಳಲ್ಲಿ ಅಂದ್ರೆ ಕನ್ನಡ ಪರ ಹೋರಾಟಗಳು ಸೇರಿದಂತೆ ರೈತ ಪರ ಹೋರಾಟಗಳು ಕೂಡ ಇವರು ಭಾಗಿಯಾಗ್ತಾ ಇದ್ರು. ಈ ಒಂದು ಹೋರಾಟಗಳಲ್ಲೂ ಭಾಗಿಯಾದ್ರೂ ಕೂಡ ಇವರು ತನ್ನ ವ್ಯವಸಾಯಕ್ಕೆ ಒಂದಷ್ಟು ಸಾಲ ಮಾಡಿದೆ ಅನ್ನೋ ಒಂದು ಸಂದೇಶದಲ್ಲಿ ಬರ್ದಿರುವಂತದ್ದು. ಅಂತಂದ್ರೆ ನನ್ನ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಏನು ಕಾರಣ ಅಂತಂದ್ರೆ ನಾನಷ್ಟು ಸಾಕಷ್ಟು ಮಾನಸಿಕವಾಗಿ ಕುಗ್ಗಿದ್ದೇನೆ, ಬಡ್ಡಿ ಕಟ್ಟಿ ನಾನು ಕೂಡ ಸಾಕಾಗಿದ್ದೇನೆ, ನನ್ನ ಕುಟುಂಬದ ಪರಿಸ್ಥಿತಿ ಕೂಡ ಸಾಕಷ್ಟು ಸಂಕಷ್ಟದಲ್ಲಿ ಇರುವಂತದ್ದು. ಹಾಗಾಗಿ ನನ್ಗೆ ಈ ಒಂದು ಜೀವನದಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಸಂದೇಶವನ್ನು ಕೂಡ ಬರೆದಿರುವಂತದ್ದು. ಸದ್ಯ ಈ ಒಂದು ಪ್ರಕರಣ ಪಾಂಡುಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲಾಗಿರುವಂತದ್ದು. ಸದ್ಯ ಶವಕ್ಕಾಗಿ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು ವಿದ್ಯಾ. ಈಗ ಅವರು ಸಾಲ ಮಾಡ್ಕೊಂಡಿದ್ರಲ್ಲ, ಸಾಲ ಪಡೆದವ್ರು ಏನಾದ್ರು ಅವ್ರಿಗೆ ಹಿಂಸೆ ಕೊಡೋದು, ಬಡ್ಡಿ ಕಟ್ಟಬೇಕು, ಮನೆಗ್ ಬಂದು ಅವ್ರಿಗೆ ಬೈಯೋದು, ಆ ತರದ್ ಏನಾದ್ರು ಪರಿಸ್ಥಿತಿ ನಡೆದಿತ್ತಾ? ಹೌದು ವಿದ್ಯಾ, ಏನು ಒಂದಷ್ಟು ಬಡ್ಡಿ ವಿಚಾರವಾಗಿ ಅಂದ್ರೆ ಏನ್ ದುಡ್ಡು ಅಂತಂದ್ರೆ 30-40 ಸಾವಿರ ಸಾಲ ತಗೊಂಡಿದ್ದಂತ ಮಂಜುನಾಥ್ ಸಾಕಷ್ಟು ಲಕ್ಷಾಂತರ ಬಡ್ಡಿಯನ್ನ
ಬಡ್ಡಿ ಕಟ್ಟೆ ಸಾಕಾಗಿರ್ತದೆ. ಹಾಗಾಗಿ ಈ ಒಂದು ಎಲ್ಲಾ ಒಂದು ನೋವುಗಳನ್ನು ಕೂಡ ಪ್ರತಿನಿತ್ಯ ಕೂಡ ಅಂದ್ರೆ ನೋಡ್ಕೊಂಡ್ ಬಂದಿರ್ತಾರೆ. ಹಾಗೆ ಒಂದು ಏನ್ ಇವತ್ತು ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಈ ಆತ್ಮಹತ್ಯೆಗೆಲ್ಲ ಕೂಡ ಒಂದಷ್ಟು ಸಂಘ ಸಂಸ್ಥೆಗಳಲ್ಲಿ ಹಾಗೂ ಖಾಸಗಿ ಬ್ಯಾಂಕ್ಗಳಲ್ಲೂ ಕೂಡ ಸಾಲ ಮಾಡ್ಕೊಂಡಿರ್ತಾರೆ, ಒಂದಷ್ಟು ಕೈ ಸಾಲಗಳನ್ನು ಮಾಡ್ಕೊಂಡಿರ್ತಾರೆ. ಅವರು ಪದೇ ಈ ಒಂದು ಸಾಲವನ್ನ ವಾಪಸ್ ಕೇಳುವಂತ ಪರಿಸ್ಥಿತಿಲಿ ಇವರು ಕೂಡ ಮನೆ ನೊಂದಿರ್ತಾರೆ. ಹಾಗಾಗಿ ಈ ಒಂದು ಆತ್ಮಹತ್ಯೆಗೆ ಕಾರಣ ಸಂದೇಶದಲ್ಲಿ ಬರೆದಿರುವಂತದ್ದು ವಿದ್ಯಾ. ಓಕೆ, ಧನ್ಯವಾದ ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗೆ. ಗಮನಿಸಿದ್ವಿ, ಸಾಲಬಾಧೆಗೆ ಹೆದರಿ ಮಂಡ್ಯದಲ್ಲಿ ಅನ್ನದಾತ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂಥದ್ದು. ಸದ್ಯ ಅವರು VC4 ಬಿದ್ದು ಸುಸೈಡ್ ಮಾಡ್ಕೊಂಡಿದ್ದಾರೆ. ಅವರ ಡೆಡ್ ಬಾಡಿ ಇನ್ನೂ ಸಿಕ್ಕಿಲ್ಲ. ಸದ್ಯ ಡೆಡ್ ಬಾಡಿಗಾಗಿ ಶೋಧ ನಡೀತಾ ಇದೆ. ಮತ್ತೊಂದು ಕಡೆಗೆ ಸಾಲದ ಹೊರೆ ಇದೆ. ಸೊ ಇರೋದು 30-40 ಸಾವಿರ ಸಾಲ ಆದರೂ ಕೂಡ ಲಕ್ಷ ಬಡ್ಡಿಯನ್ನು ಕಟ್ಟಿರುವಂಥದ್ದು. ಈ ಒಂದು ಮಾನಸಿಕ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನೋಡಿ, ಸಾಲ ಪಡೆಯೋದು ಬಹಳ ಈಸಿ. ಬಡ್ಡಿ ಕಟ್ಟೋದಿದೆಯಲ್ಲ, ಜಿಗಣಿಗಳು ಹೀರ್ದಂಗೆ ರಕ್ತ ಹೀರ್ತಾರೆ. ಸೊ ಅದೇ ಒಂದು ಸಿಚುವೇಶನನ್ನು ಮಂಜುನಾಥ್ ಅವರು ಫೇಸ್ ಮಾಡ್ತಾ ಇದ್ದಿದ್ದು. ರೈತನಾಗಿ ಜೀವನ ಪರ್ಯಂತ ಬರೀ ಸಮಸ್ಯೆಯನ್ನು ಅನುಭವಿಸ್ತಲೇ ಬಂದಿದ್ದೀನಿ. ಸಮಸ್ಯೆ ಈಡೇರಿಸುವಂತೆ ಈಗ ರೈತ ಮಂಜುನಾಥ್ ಮನವಿಯನ್ನ ಮಾಡಿರುವಂಥದ್ದು.